ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 23/4/2026 ಗುರುವಾರದ ಈ ದಿನ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ಹೇಗಿದೆ, ಭವಿಷ್ಯವಾಣಿ ಏನೇನು ಹೇಳುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಹಾಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ನೀವು ಗುರೂಜಿಗಳ ಬಳಿ ನೇರವಾಗಿ ಪ್ರಶ್ನೆಯನ್ನ ಕೇಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಮೊಬೈಲ್ ಸಂಖ್ಯೆಗೆ ನೀವು ಕಾಲ್ ಮಾಡಬಹುದು ಅಥವಾ ಮೆಸೇಜ್ ಮಾಡಬಹುದು, ಅಥವಾ ನೀವು ವಿಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಕಮೆಂಟ್ ಕೂಡ ಮಾಡಬಹುದು. ನಿಮ್ಮ ಏನೇ ಪ್ರಶ್ನೆಗಳಿದ್ರೂ ಸಹ ಗುರೂಜಿಗಳು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಶೀಘ್ರವೇ ಪರಿಹಾರ ಕೂಡ ಆಗುತ್ತೆ. ಪರಿಹಾರ ಎಲ್ಲವೂ ಕೂಡ ಸುಲಭವಾಗಿರುತ್ತೆ. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಮೇ ತಿಂಗಳಿನಲ್ಲಿ ಯಾವೆಲ್ಲ ನವಗ್ರಹಗಳ ಗೋಚಾರ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿಫಲ ಏನಿದೆ, ಆಚರಣೆಯ ಭಾಗವಾಗಿ ಕರ್ಕಾಟಕ ರಾಶಿಯವರು ಮೇ ತಿಂಗಳಿನಲ್ಲಿ ಏನ್ ಮಾಡಬೇಕು ಗುರುಜಿ? ನೋಡಿ, ನಾವು ಪ್ರತಿ ಸಂಚಿಕೆಯಲ್ಲಿ ನೋಡಿದಂಗೆ ಈ ಒಂದು ಗ್ರಹ ಗೋಚಾರದ ವಿಚಾರದಲ್ಲಿ ಎಂತೆ ದೊಡ್ಡ ಗ್ರಹಗಳ ಗೋಚಾರ, ಒಂದು ಗುರು ಹಾಗೂ ಶನೇಶ್ವರನ ಅನುಸಾರವಾಗಿ ಗೋಚಾರ ಫಲ ನೋಡ್ತಾ ಇದ್ದೀವಿ. ತದನಂತರ ಚಿಕ್ಕ ಗ್ರಹಗಳ ಗೋಚಾರ ನೋಡ್ತೀವಿ. ಇನ್ನೇನು ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ವ್ಯಯಭಾವದಲ್ಲಿ ಗುರು ಇರುವಂಥದ್ದು, ಯಾವುದೇ ರೀತಿ ಗುರುಬಲ ಇಲ್ಲ. ಜೂನ್ ತಿಂಗಳಲ್ಲೂ ಕೂಡ ರಾಶಿಗೆ ಗುರು ಬರುತ್ತೆ, ಆದರೂ ಕೂಡ ಹೆಚ್ಚಾಗಿ ಅನುಕೂಲಕರ ವಾತಾವರಣ ಇಲ್ಲ. ಯಾಕಂದರೆ ಷಷ್ಠ ಮತ್ತು ಭಾಗ್ಯಾಧಿಪತಿಯಾಗಿ ವ್ಯಯಭಾವದಲ್ಲಿರೋದ್ರಿಂದ ಏನು ಗುರುವಿನಿಂದ ಅನಾನುಕೂಲಗಳು ಇರುತ್ತೋ ಅದು ಹಾಗೆ ಮುಂದುವರಿಯುತ್ತೆ. ಆ ಒಂದು ಗುರುವಿನ ಗೋಚಾರ ಸಾಮಾನ್ಯವಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಉಳಿದಂತೆ ಇನ್ನು ಶನೇಶ್ವರ ಸ್ವಾಮಿಯ ಗೋಚಾರ, ಇಲ್ಲಿ ಭಾಗ್ಯಸ್ಥಾನದಲ್ಲಿರುವಂಥ ಶನೇಶ್ವರರು ಯಥಾಸ್ಥಿತಿ ಮುಂದುವರಿಯುವಂಥದ್ದು. ಸೊ ಭಾಗ್ಯಸ್ಥ ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಶನೇಶ್ವರ ಸ್ವಾಮಿಗೆ ನಾವು ಪ್ರತಿ ತಿಂಗಳಲ್ಲಿ ಹೇಳ್ದಂಗೆ ಕಳೆದ ಒಂದು ಏಪ್ರಿಲ್ ತಿಂಗಳಲ್ಲಿ ಏನು ಕರ್ಕಾಟಕ ರಾಶಿಯವರು ತಿಳಿಸಿದ್ವು ಅದು ಮೇ ತಿಂಗಳಲ್ಲೂ ಕೂಡ ಮುಂದುವರಿಯುತ್ತೆ. ಅದನ್ನು ಮುಂದುವರಿಸಿ ಅಂತ ಹೇಳ್ತೀವಿ. ಸೊ ಮೊದಲೇದಾಗಿ ರಾಶಿಯಿಂದ ಏನಾಗುತ್ತೆ ಅಂದರೆ ಯೋಗಕಾರಕ ಗ್ರಹ ಮಂಗಳ ಗ್ರಹ ಏನು ಭಾಗ್ಯಸ್ಥಾನದಲ್ಲಿತ್ತೋ ನಿಮಗೆ ದಶಮ ಸ್ಥಾನದಲ್ಲಿ ಬರುವಂಥದ್ದು. ದಶಮ ಸ್ಥಾನ ಅಂದರೆ ಹೌಸ್ ಆಫ್ ಪ್ರೊಫೆಷನ್, ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ಮಂಗಳನ ಗೋಚಾರ 11ನೇ ತಾರೀಕು ಬದಲಾವಣೆ ಆಗುತ್ತೆ, ಮೇ 11ಕ್ಕೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಮತ್ತು ಮೇ 15ನೇ ತಾರೀಕು ವಿಶೇಷವಾಗಿ ದ್ವಿತೀಯಾಧಿಪತಿಯಾದ ಸೂರ್ಯ ಗ್ರಹರು ಕೂಡ ಒಂದು ಗೋಚಾರ ಫಲದಲ್ಲಿ ಒಂದು ದಶಮ ಭಾವದಿಂದ ಏಕಾದಶ ಭಾವಕ್ಕೆ ಬರುವಂಥದ್ದು ತುಂಬ ಒಳ್ಳೆಯ ಗೋಚಾರ ಆಗ್ತಿರುವಂಥದ್ದು. ಮತ್ತು ಮೇ 14ನೇ ತಾರೀಕು ನಂತರ ಬುಧನ ಬದಲಾವಣೆ, ತೃತೀಯ ಮತ್ತು ವ್ಯಯಾಧಿಪತಿಯಾದ ಬುಧ ಗ್ರಹರು ಕೂಡ ಒಂದು ಬದಲಾವಣೆ ಆಗ್ತಾ ಇರುವಂಥದ್ದು ಮೇ 14ನೇ ತಾರೀಕು. ಪ್ರಸ್ತುತ ನಿಮಗೆ ಯಾವುದು ನಿಮಗೆ ಶುಕ್ರ ಭಗವಾನರು ಕೂಡ ಗೋಚಾರದಲ್ಲಿ ಬದಲಾವಣೆ ಆಗುತ್ತೆ 15ನೇ ತಾರೀಕು ನಂತರ. ಆದರೆ ಶುಕ್ರ ಹಾಗೂ ಬುಧನ ಒಂದು ಪರಿವರ್ತನಾ ರಾಜಯೋಗ ಸಿಗುವಂಥದ್ದು. ಪರಿವರ್ತನಾ ಯೋಗ ಅಂದರೆ ಲಾಭಾಧಿಪತಿ ವ್ಯಯಾಧಿಪತಿ ಪರಿವರ್ತನದಲ್ಲಿ, ಲಾಭಾಧಿಪತಿ ಲಾಭ ಸ್ಥಾನಕ್ಕೆ ಬಂದರೆ ವ್ಯಯಾಧಿಪತಿ ವ್ಯಯ ಸ್ಥಾನಕ್ಕೆ ಬರುವಂಥದ್ದು. ಈ ರೀತಿ ಗೋಚರ ಅಲ್ದಿರ ಪರಿವರ್ತನೆ ಯೋಗ ಕೂಡ ಉಂಟಾಗ್ತಿದೆ. ಮತ್ತು ಈ ತಿಂಗಳ ಕೊನೆಯ ಅಂತ್ಯ ಭಾಗದಲ್ಲಿ ಬುಧ ತೃತೀಯ ಮತ್ತು ವ್ಯಯಾಧಿಪತಿಯಾದ ಬುಧ ಗ್ರಹರು ಕೂಡ ನಿಮಗೆ ವ್ಯಯ ಸ್ಥಾನಕ್ಕೆ ಮೇ 30ನೇ ತಾರೀಕು ಬರ್ತಾರೆ. ಬುಧ 2 ಸತಿ ಬದಲಾವಣೆ ಆಗ್ತಾರೆ, ಒಂದು ಮೇ 14ಕ್ಕಾದರೆ ಇನ್ನೊಂದು ಮೇ 30ಕ್ಕೆ ಆಗ್ತಾ ಇರುವಂಥದ್ದು. ಸೊ ಈ ರೀತಿ ಒಂದು ಇದು ಬದಲಾವಣೆ ಆಗ್ತಾ ಇರುವಂಥದ್ದು ಗ್ರಹ ಗೋಚಾರದಲ್ಲಿ. ಅಲ್ಲಿರ ಒಂದು ಪರಿವರ್ತನೆ ಯೋಗ ಕೂಡ ಆಗ್ತಿದೆ. ಇನ್ನು ಇದು ನವಗ್ರಹಗಳ ಗೋಚಾರವಾದರೆ ಆಚರಣೆ ವಿಚಾರದಲ್ಲಿ ಮೇ 16ನೇ ತಾರೀಕು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ತಿಥಿಯಂದು ಶನೇಶ್ವರ ಜಯಂತಿ. ಶನಿ ಸಮಸ್ತ ಒಂದು ಗ್ರಹ ಗೋಚಾರದಲ್ಲಿ ಆಗಿರ್ಬೋದು ಮತ್ತು ಸಮಸ್ತ ಜ್ಯೋತಿಷಾಸ್ತ್ರದಲ್ಲಿ ಕರ್ಮಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಶನೇಶ್ವರ ಸಂಬಂಧಪಟ್ಟಂಥ ಆರಾಧನೆ ಮಾಡ್ಬೋದು. ಯಾರಿಗೆ 7.5 ನಡೀತಾ ಇದೆ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ ಮತ್ತು ಭಾಗ್ಯದ ಶನಿ, ಯಾರಿಗೆ ಅಡಚಣೆಗಳಿರುತ್ತೋ ಲಗ್ನದಲ್ಲಿ ಶನಿ ಇರೋರು, ಅವ್ರಿಗೆ ಏನೇ ಶನೇಶ್ವರನಿಂದ ಸಮಸ್ಯೆಗಳಿದ್ರು ಶನೇಶ್ವರನ ಅವತ್ತಿನ ಆರಾಧನೆ ಮಾಡುವಂಥದ್ದು, ಒಂದು ಶನಿ ಚಾಲಿಸ ಹೇಳುವಂಥದ್ದು, ಕ್ಷೇತ್ರಕ್ಕೆ ಹೋಗುವಂಥದ್ದು, ದಾನ ಧರ್ಮಾದಿಗಳನ್ನು ಅವತ್ತು ಮಾಡ್ಕೊಳ್ಳೋದ್ರಿಂದ ಎಲ್ಲ ಪರಿಹಾರಗಳು ಫಲ ಸಿಗುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಜೊತೆಗೆ ಶನೇಶ್ವರ ಜಯಂತಿ ಆಚರಣೆ ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ಮೇ ತಿಂಗಳಿನಲ್ಲಿ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿ ಬೀರ್ತಾ ಇದೆ, ಇದ್ರ ಬಗ್ಗೆ ಹೇಳಿ. ನೋಡಿ, ವಿಸ್ತೃತವಾಗಿ ನವಗ್ರಹಗಳ ಗೋಚಾರದಲ್ಲಿ ಬೃಹಸ್ಪತಿ ಗ್ರಹ ಅಂದರೆ ನಾವೇನು ಹೇಳ್ತೀವಿ ಗುರುಗ್ರಹ ವ್ಯಯಭಾವದಲ್ಲೇ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಅಯನ ಶಯನ ಭೋಗ ಅಂತ ಹೇಳ್ತೀವಿ ವ್ಯಯಭಾವಕ್ಕೆ. ಇಲ್ಲಿ ಗುರು ಭಗವಾನರು ನಿಮಗೆ ಭಾಗ್ಯಾಧಿಪತಿಯಾಗಿ ವ್ಯಯಭಾವಕ್ಕೆ ಗೋಚಾರವಾಗ್ತಾ ಇದ್ದಾರೆ. ಈ ಗುರುವಿನಿಂದ ಅಡಚಣೆ ಅಂತ ಹೇಳ್ಬೋದು. ಆದರೆ ಯಾರು ವಿದೇಶದಲ್ಲಿರ್ತಿರೋ, ವಿದೇಶದಲ್ಲಿ ಕೆಲಸ ಮಾಡ್ತಿರ್ತಿರೋ ಮತ್ತು ವಿದೇಶಕ್ಕೆ ಪ್ರಯಾಣ ಮಾಡಲು ಇಷ್ಟಪಡ್ತಿರ್ತಿರೋ ಮತ್ತು ವಿದೇಶದಲ್ಲಿ ಆಲ್ರೆಡಿ ನೀವು NR ಆಗಿರ್ತೀರ, ಅಲ್ಲಿಯ ಒಂದು ಪರ್ಮನೆಂಟ್ ರೆಸಿಡೆನ್ಸಿ ಅಂತ ಯಾರು ತಗೋಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ,
ಅವರಿಗೆ ಈ ಒಂದು ಮೇ ತಿಂಗಳು ತುಂಬ ಅನುಕೂಲಕರ ಆಗಿರುತ್ತೆ. ಯಾಕಂದರೆ ಗುರು ಭಗವಾನರ ಅಪೂರ್ಣ ಆಶೀರ್ವಾದ ಇರುವಂಥದ್ದು, ವಿದೇಶಕ್ಕೆ ಸಂಬಂಧಪಟ್ಟಂಥದ್ದು ತುಂಬ ಅನುಕೂಲಕರ ರೀತಿ ಆಗುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಒಂದು ಗುರುವಿನ ಗೋಚಾರ ಅಷ್ಟೇನು ಇದಿಲ್ಲ, ಆದರೂ ವಿದೇಶದಲ್ಲಿರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಇನ್ನೂ ಹಾಗೆ ಮುಂದೆ ನೋಡಿದ್ರೆ ಈ ಒಂದು ಜೂನ್ ನಂತರ ಕೂಡ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ಅಂದರೆ ರಾಶಿಯ ಒಂದು ಗೋಚರ ಫಲ ಚೇಂಜ್ ಆದಾಗ ರಾಶಿಗೆ, ನಿಮ್ಮ ರಾಶಿಗೆ, ಕರ್ಕಾಟಕ ರಾಶಿಗೆ ಗುರು ಭಗವಾನರು ಬರುವಂಥದ್ದು. ಆದರೆ ಗುರು ರಾಶಿಯಲ್ಲಿ ಬಂದಾಗ ಜನ್ಮ ಗುರು ನರೋ ದುಃಖಂ ಅಂತ ಅಷ್ಟೊಂದು ಫಲ ಸಿಗೋದಿಲ್ಲ. ಸೊ ಅದಕ್ಕೆ ಈಗಿನ ಪರಿಸ್ಥಿತಿನೂ ಅಷ್ಟೇ ಇರುತ್ತೆ, ಮುಂಬರುವ ತಿಂಗಳಲ್ಲೂ ಕೂಡ ಅದೇ ರೀತಿ ಮುಂದುವರಿಯುತ್ತೆ. ಸೊ ಇನ್ನು ಪ್ರಸ್ತುತ ಏನು ಮಂಗಳ ಭಗವಾನರು, ನಿಮ್ಮ ಯೋಗಕಾರಕ ಗ್ರಹವಾದ ಮಂಗಳ ಗ್ರಹರು ಮೀನರಾಶಿಯಲ್ಲಿ ಗೋಚರವಾಗ್ತಿದ್ದಾರೆ. ಅಂದರೆ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ 11ನೇ ತಾರೀಕು ನಂತರ ದಶಮ ಸ್ಥಾನಕ್ಕೆ ಬರುತ್ತೆ. ನೋಡಿ, ಯೋಗಕಾರಕ ಅಂತಂದರೆ ಪ್ರತಿಯೊಂದು ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮಂಗಳ ನಿಮಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ. ಕೆಲಸದಲ್ಲಿ ನಿಮಗೆ ಹೌಸ್ ಆಫ್ ಜಾಬ್ ಪ್ರೊಫೆಷನ್ ಅಂತ ಹೇಳ್ತೀವಿ. ಒಬ್ಬ ಉದ್ಯೋಗಸ್ಥರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, 10th ಲಾರ್ಡ್ 10th ಹೌಸಿಗೆ ಬಂದಾಗ ಹೆಚ್ಚಿನ ಉದ್ಯೋಗದಲ್ಲಿ ಎಲ್ಲ ಅನುಕೂಲತೆಗಳು ಹೆಚ್ಚಾಗುತ್ತೆ, ಮನ್ನಣೆ ಹೆಚ್ಚಾಗುತ್ತೆ, ನಿಮಗೆ ಮೇಲಾಧಿಕಾರಿಗಳಿಂದ ಸಹಾಯ ಸಿಗುತ್ತದೆ, ಮಾಡಿರುವಂಥ ಕೆಲಸಕ್ಕೆ ಮನ್ನಣೆ ಕೂಡ ಸಿಗುವಂಥದ್ದು, ಮತ್ತು ನಿಮಗೆ ಬೇಕಿರುವಂಥ ಕೆಲಸಗಳು ಈಸಿಯಾಗಿ ಮುಗಿಯುವಂಥ ಕೆಲಸಗಳು, ಅಗ್ರೆಸಿವ್ ಆಗಿ ಕೆಲಸ ಮಾಡ್ತೀರಾ, ಹೊಸ ಚೈತನ್ಯ ಮೂಡುತ್ತೆ ಕೆಲಸ ಮಾಡೋದ್ರ ಕ್ಷೇತ್ರದಲ್ಲಿ, ಈ ರೀತಿ ಆಗುತ್ತೆ. ಆದರೆ ಒಂದು ನೆಗೆಟಿವ್ ಏನಂದರೆ ಮಂಗಳ 10ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿದ್ದರೂ ಕೂಡ ಮಂಗಳ ಇಸ್ ಅ ಪ್ಲಾನೆಟ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಟೆನ್ಷನ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ಟ್ರೆಸ್ ಟೆನ್ಷನ್ಸ್ ಇರುತ್ತೆ, ಆದರೆ ಅದಕ್ಕೆ ಆ ಸ್ಟ್ರೆಸ್ ಟೆನ್ಷನ್ ತಕ್ಕಂಗೆ ರಿವಾರ್ಡ್ಸ್ ಕೂಡ ಇರುವಂಥದ್ದು. ನಿಮಗೆ ದಶಮಾಧಿಪತಿ ದಶಮ ಸ್ಥಾನಕ್ಕೆ 11ನೇ ತಾರೀಕು ನಂತರ ಬಂದ ನಂತರ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಹೆಚ್ಚಿನ ಅನುಕೂಲ ಕೆಲಸದಲ್ಲೇ ಆಗುತ್ತೆ ಈ ರೀತಿ. ಮತ್ತು ಮಂಗಳ ಒಂದು ಸೇನಾಧಿಪತಿ ಗ್ರಹ ಆಗಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಸಂಬಂಧಪಟ್ಟಂಥವ್ರು ಯಾರು ಪೊಲೀಸು, ಆರ್ಮಿ, ಡಿಫೆನ್ಸಲ್ಲಿ ಇರ್ತೀರ, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಶಸ್ತ್ರಾಸ್ತ್ರಗಳು, ಆಯುಧಗಳು, ನಿಮಗೆ ಒಳ್ಳೆಯ ಸಲಕರಣೆಗಳು ಸಿಗುವಂಥದ್ದು, ಅದರಲ್ದಿರ ನಿಮಗೆ ಒಂದು ಮೆಚ್ಚುಗೆ ನಿಮ್ಮ ಒಂದು ಮಾಡುವಂಥ ಕೆಲಸದಲ್ಲಿ ಕೂಡ ಸಿಗುವಂಥದ್ದು. ಸೊ ಇದು ನಿಮಗೆ ತುಂಬ ಅನುಕೂಲ. ಮತ್ತು ಪಂಚಮಾಧಿಪತಿ ಕೂಡ ಆಗಿರೋದ್ರಿಂದ ಸಂತಾನಾಪೇಕ್ಷಿತ ದಂಪತಿಗಳಿಗೆ ಮಂಗಳನ ಗೋಚಾರ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಇನ್ನು ಶುಕ್ರನ ಗೋಚಾರ, ಶುಕ್ರ ವ್ಯಯ ಭಾವಕ್ಕೆ ಬರುವಂಥದ್ದು. ಲಾಭಾಧಿಪತಿ ವ್ಯಯ, ಸ್ವಲ್ಪ ಮಿತ್ರರಿಂದ ಅಸಹಕಾರ, ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಮತ್ತು ಶುಕ್ರ ನಿಮಗೆ ಚತುರ್ಥಾಧಿಪತಿ ಕೂಡ ಆಗ್ತಾರೆ. ಸೊ ಈ ಒಂದು ಮಾಸದಲ್ಲಿ ಏನಾದರೂ ಒಂದು ಮನೆ ತೊಗೊತೀರಾ, ವೆಹಿಕಲ್ ತೊಗೊತೀರಾ, ಮತ್ತೇನೇನೋ ಮಾಡ್ತೀರಾ ಅಂತಂದರೆ ಸ್ವಲ್ಪ ಈ ಒಂದು ತಿಂಗಳ ಕಾಲಕ್ಕೆ ನೀವು ಮುಂದೂಡಿದ್ರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಶುಕ್ರನ ಗೋಚಾರ ಅಷ್ಟೊಂದು ನಿಮಗೆ ಕಂಫರ್ಟಬಲ್ ಆಗಿರೋದಿಲ್ಲ. ಮತ್ತು ದ್ವಿತೀಯಾಧಿಪತಿಯಾದ ಸೂರ್ಯ ಗ್ರಹರು, ಸೂರ್ಯ ಭಗವಾನರು ಕೂಡ ಉಚ್ಚ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬರ್ತಾರೆ. ಕುಟುಂಬ, ಧನ, ಧಾನ್ಯ, ಸಂಪತ್ತು ಲಾಭ ಸ್ಥಾನದಲ್ಲಿ ಬಂದಾಗ ಹೆಚ್ಚಾಗಿ ನಿಮಗೆ ಫ್ಯಾಮ್ಲಿಯಿಂದ ಲಾಭ, ಅವರಿಂದ ಒಂದು ಒಳ್ಳೆಯ ಸಜೆಷನ್ಸು, ಒಂದು ಫ್ರೆಂಡ್ಸಿಂದ ಒಳ್ಳೆಯ ಸಜೆಷನ್ಸು, ಸೂರ್ಯನಿಂದ ಹೆಚ್ಚು ಅನುಕೂಲತೆಗಳು ಸಿಗುವಂಥದ್ದು, ನಿಮಗೆ ಹೆಚ್ಚು ಅನುಕೂಲತೆಗಳಾಗುತ್ತೆ. ಸೊ ಇಲ್ಲಿ ನಿಮಗೆ ಶುಕ್ರ ಆಯಿತು, ಬುಧ ಆಯಿತು, ಸೂರ್ಯ ಆಯಿತು, ಅದೇ ರೀತಿ ಯಥೇಚ್ಛವಾಗಿ ಮಂಗಳಿನಿಂದ ಕೂಡ ಚೆನ್ನಾಗಿ ಸಿಕ್ತು. ಮತ್ತು ಬುಧ ಗ್ರಹ, ಕೊನೆಯದಾಗಿ ಬುಧ ಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಗೋಚರವಾಗ್ತಾರೆ. ಇಲ್ಲಿ ವ್ಯಯ ಮತ್ತು ತೃತೀಯಾಧಿಪತಿ ಲಾಭ ಸ್ಥಾನದಲ್ಲಿ ನಿಮಗೆ ಮಿತ್ರರಿಂದ ಸಹಾಯ ಸಿಗುವಂಥದ್ದು, ನೆರೆಹೊರೆಯವರಿಂದ, ಮತ್ತು ನೀವು ಮಾಡಿರುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಐಡೆಂಟಿಫಿಕೇಷನ್ ಆಗಿ ನಿಮಗೆ ಅದರಿಂದ ದುಡ್ಡು ಚೆನ್ನಾಗಿ ಸಿಗುವಂಥದ್ದು. ಆದರೆ 30ನೇ ತಾರೀಕು ನಂತರ ವ್ಯಯ ಭಾವಕ್ಕೆ ಬರೋದ್ರಿಂದ ಅಷ್ಟೊಂದು ಅನುಕೂಲಕರ ಆಗಿರೋದಿಲ್ಲ. ಈ ರೀತಿ ವಿಸ್ತೃತವಾಗಿ ನವಗ್ರಹಗಳ ಗೋಚಾರ ಕರ್ಕಾಟಕ ರಾಶಿಯವರಿಗೆ ಒಂದು ಫಲಗಳನ್ನು ಕೊಡುವಂಥದ್ದು. ಗುರುಜಿ, ಇನ್ನು ಏನು ರಾಷ್ಟ್ರಾಧಿಪತಿಯ ಗೋಚರದಿಂದ ಯಾವೆಲ್ಲ ಅನುಕೂಲತೆಗಳನ್ನು ಕರ್ಕಾಟಕ ರಾಶಿಯವರು ಮೇ ತಿಂಗಳಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ? ಲಾಭ ಎಷ್ಟು, ನಷ್ಟ ಎಷ್ಟು ಗುರುಜಿ, ಹೇಗಿದೆ ಅಂತ ನೋಡಿ. ಕರ್ಕಾಟಕ ರಾಶಿ ಅಧಿಪತಿ ಚಂದ್ರನೇ ಆಗ್ತಾನೆ. ಚಂದ್ರ ಯಾವಾಗಲೂ ತುಂಬ ಸ್ಪೀಡ್ ಮೂವಿಂಗ್ ಪ್ಲಾನೆಟ್. 2.5 ದಿನಕ್ಕೊಂದ್ಸತಿ ಒಂದು ಗೋಚರ ಸಿಗುವಂಥದ್ದು. ಅದಕ್ಕೆ ಚಂದ್ರನ ಗೋಚರ ಸ್ವಲ್ಪ ಅತ್ಯಂತ ಕಷ್ಟಕಾರಿಯಾಗಿ ಹೇಳೋದು. ಆದರೆ ಮೇ ತಿಂಗಳಲ್ಲಿ ಚಂದ್ರನಿಗೆ ಸ್ಥಿತವಾಗಿರುವಂಥ ರಾಶಿಗಳು, ಮಿತ್ರ ರಾಶಿಗಳು ಹೆಚ್ಚಾಗಿ ಒಳ್ಳೆ ಫಲಗಳು ಕೊಡುತ್ತೆ. ಮತ್ತು ಸೂರ್ಯ ಭಗವಾನರು ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಬರೋದ್ರಿಂದ ಒಂದು ತುಂಬ ಅನುಕೂಲತೆಗಳು ಹೆಚ್ಚಾಗುತ್ತೆ. ಯಾವ ರೀತಿ ಸೂರ್ಯ ನಿಮಗೆ ಬಂದಾಗ, ಲಾಭ ಸ್ಥಾನಕ್ಕೆ ಬಂದಾಗ ಸ್ವಲ್ಪ ನೀವು ಧಾರ್ಮಿಕರಾಗ್ತೀರಾ, ಧನವಂತರಾಗ್ತೀರಾ, ಹಿರಿಯರಿಂದ ಬರಬಹುದಾದಂಥ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ತೀರಾ. ಮತ್ತು ನಿಮ್ಮ ಮಾಡುವಂಥ ಪಾಪಗಳು ದೂರ ಆಗುತ್ತೆ. ಪ್ರಬಲವಾಗಿರೋದ್ರಿಂದ ಮತ್ತು ತುಂಬ ಹೆಚ್ಚು ಅನುಕೂಲತೆ. ಗೌರ್ಮೆಂಟ್ ಎಕ್ಸಾಮ್ಸ್ ಬರೀತಾ ಇರೋರು, ಸರ್ಕಾರದಿಂದ ಏನಾದರೂ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ಅದರಿಂದ ಒಂದು ಜಾಕ್ಪಾಟ್ ಹೊಡಿಬೋದು. ಗೌರ್ಮೆಂಟ್ ಕೆಲಸದಲ್ಲಿ ಆಲ್ರೆಡಿ ಇದ್ದರೆ ಪ್ರಮೋಷನ್ ಸಿಗುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೂ ತುಂಬ ಚೆನ್ನಾಗಾಗುತ್ತೆ. ಅವಕಾಶಗಳು ಹೆಚ್ಚಾಗಿ ಹುಡ್ಕೊಂಡು ಬರುತ್ತೆ. ಸ್ಥಾನ ಲಭ್ಯತೆ ಹೆಚ್ಚಾಗುತ್ತೆ. ಸರ್ಕಾರದಿಂದ ಸಹಾಯ ಸಿಗುವಂಥದ್ದು. ವಿಶೇಷವಾಗಿ ಭಾಗ್ಯ ಅನ್ನೋದು ಹೆಚ್ಚಾಗಿ ಅಭಿವೃದ್ಧಿ ಕೊಡುವಂಥದ್ದು. ಮತ್ತು
ಮತ್ತು ಯಾರ್ಯಾರು ದಶಮ ಸ್ಥಾನ ಮಂಗಳ ಇದ್ದಾಗ ಯಾರ್ಯಾರು ಔಷಧಿ ವ್ಯಾಪಾರ ಮಾಡ್ತಿದ್ದೀರಾ, ವಿದೇಶದಲ್ಲಿ ಯಾರ್ಯಾರು ಹೆಚ್ಚು ಪ್ರಯಾಣ ಮತ್ತು ರಾಜಕೀಯದಲ್ಲಿ ಸ್ಥಾನಮಾನ ಸಿಗುವಂಥದ್ದು, ಹೋಟೆಲ್ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿ ಇರುವಂಥದ್ದು, ನೆಮ್ಮದಿ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ನೀವು ಮಾಡಿರುವಂಥ ದಾನ ಧರ್ಮಗಳು ಕೀರ್ತಿ ಹೆಚ್ಚಾಗುತ್ತೆ. ವೃತ್ತಿ ವ್ಯವಹಾರಗಳಲ್ಲಿ ನೋಡಿದ್ರೆ ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಸೌಹಾರ್ದಿತ ಸಂಬಂಧ ಇರಲಿದೆ. ಹೊಸ ಕೆಲಸದ ಹೊರೆ ಹೆಚ್ಚಾಗ್ಬೋದು, ಆದರೆ ಹೊಸ ಉದ್ಯೋಗಾವಕಾಶಗಳು ಹುಡ್ಕೊಂಡು ಬರುತ್ತೆ. ವ್ಯವಹಾರಸ್ಥರು ಹೊಸ ಯೋಜನೆಗಳನ್ನು ಪ್ರಾರಂಭಿಸ್ಬೋದು. ತಿಂಗಳ ಮಧ್ಯದಲ್ಲಿ ಕೆಲವೊಂದು ಏರಿಳಿತಗಳನ್ನು ಎದುರಿಸಬಹುದು. ಆರ್ಥಿಕ ಸ್ಥಿತಿ ಆದಾಯ ಹೆಚ್ಚಾಗುವಂಥ ಸಾಧ್ಯತೆ, ಆದರೆ ಹೂಡಿಕೆ ಬಗ್ಗೆ ಎಚ್ಚರಿಕೆ ಇರಲಿ. ಹಳೆಯ ಸಾಲಗಳನ್ನು ತೀರಿಸಲು ಪ್ರಯತ್ನಿಸಿ. ಹೊಸ ದೊಡ್ಡ ಮೊತ್ತದ ಸಾಲಗಳನ್ನು ತೆಗೆದುಕೊಳ್ಬೇಡಿ. ಕುಟುಂಬ ಹಾಗೂ ದಾಂಪತ್ಯದ ವಿಚಾರದಲ್ಲಿ ನೋಡಬೇಕಂದ್ರೆ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ಹೆಚ್ಚಾಗಿ ಜರುಗುವಂಥದ್ದು. ಅವಿವಾಹಿತರಿಗೆ ಒಂದು ಮದುವೆ ಸೆಟ್ ಆಗ್ಬೋದು. ಮತ್ತು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ನಡೆಸುವಂಥದ್ದು, ಪತ್ನಿಯ ಬೆಂಬಲ ಸಿಗುವಂಥದ್ದು. ಆರೋಗ್ಯದ ವಿಚಾರದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಸ್ವಲ್ಪ ಈ ಉತ್ತರಾರ್ಧದಲ್ಲಿ ಜಾಗೃತವಾಗಿರಿ. ಅಂದರೆ ಮೊದಲೇ 15 ದಿನದ್ದು ಸ್ವಲ್ಪ ಋತುಮಾನದ ಕಾಯಿಲೆಗಳು, ಅಪಘಾತಗಳ ಬಗ್ಗೆ ಆಗುವಂಥದ್ದು, ಈಗಿನ ಒಂದು ಬಿಸಿಲಿನ ಹಬೆ ಏನಿದೆ ಅದು ಸ್ವಲ್ಪ ಹೆಚ್ಚಾಗಿ ಇವರಿಗೆ ಸಮಸ್ಯೆಗಳನ್ನು ಕರ್ಕಾಟಕ ರಾಶಿಯವರಿಗೆ ಬ್ರೀದಿಂಗ್ ವೀಸಿಂಗ್ ಇಶ್ಯೂಸ್ ಕೊಡುತ್ತೆ. ಶಿಕ್ಷಣ ವಿಚಾರವಾಗಿ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂಥ ಫಲ ಸಿಗುತ್ತೆ. ವಿದ್ಯಾಭ್ಯಾಸಗಳಲ್ಲಿ ಉತ್ತಮ ಪ್ರಗತಿ ಸಾಧಿಸ್ತೀರಾ. ಇದಲ್ದಿರ ಸಾಮಾನ್ಯವಾಗಿ ನೋಡಿದರೆ ಹೊಸ ಅವಕಾಶಗಳು ಹುಡುಕಿ ಬರುವಂಥದ್ದು, ಅಲ್ಪ ಪ್ರಯಾಣ, ಗುತ್ತಿಗೆದಾರರಿಗೆ ಒಂದು ಶುಭ ಮಾಸ, ಹೋಟೆಲ್ ಉದ್ಯಮಿಗಳಿಗೆ ಒಳ್ಳೆಯ ಉತ್ತಮ ಲಾಭ, ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದು, ಸ್ತ್ರೀಯರಿಗೆ ಉತ್ತಮ ತಿಂಗಳಾಗಿರುತ್ತೆ. ವಸ್ತು ವಸ್ತ್ರ ವಾಹನ ಖರೀದಿಗೆ ಅತ್ಯುತ್ತಮವಾದ ಮಾಸ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ. ತಿಂಗಳ ಕೊನೆಯಲ್ಲಿ ಶುಭ ಫಲ ಸಿಗುತ್ತೆ. ಸ್ನೇಹಿತರಿಂದ ಸಹಾಯ, ಆಕಸ್ಮಿಕ ಧನಲಾಭ ಸಿಗುವಂಥದ್ದು, ನೂತನ ವ್ಯಾಪಾರ ವಹಿವಾಟುಗಳಲ್ಲಿ ಉತ್ತಮವಾದ ಮಾಸವಾಗಿರುವಂಥದ್ದು. ರೈತರಿಗೆ ಉತ್ತಮವಾದ ಮಾಸ. ಒಳ್ಳೆಯ ಭೋಜನ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಇರುವಂಥ ವ್ಯಾಜ್ಯಗಳನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಬಂಡವಾಳ ಹೂಡಿಕೆಗೆ ಉತ್ತಮವಾದ ಮಾಸ. ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಮಾಸ ನಿಮಗೆ ಅತ್ಯಂತ ಶುಭವಾಗಿರುವಂಥದ್ದು. ಮತ್ತು ವ್ಯಾಪಾರದಲ್ಲಿ ಏನಾದರೂ ತಾವು ಕೆಲಸದಲ್ಲಿ ತೊಡಗಿದರೆ ಸ್ವಲ್ಪ ತೊಂದರೆಗಳಿದ್ರೂ ಕೂಡ ಹೊಸ ಹೆಜ್ಜೆಯನ್ನು ತಾವು ಇಟ್ಟು ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ನಡೀರಿ ಅಂತ ಹೇಳ್ತೀನಿ. ಮತ್ತು ಹೊಸ ಕೆಲಸಕ್ಕೆ ಸೇರುವ ವಿಚಾರದಲ್ಲಿ ಕೂಡ ಉತ್ತಮವಾದ ಮಾಸ. ವಿವಾಹಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗ್ತೀರಾ, ಎಲ್ಲರನ್ನೂ ಎದುರಿಸಿ ಮುಂದುವರಿತೀರಾ. ಅತ್ಯಂತ ಶುಭವಾದ ಬಲಿಷ್ಠ ಮಾಸ ಈ ಒಂದು ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಜರುಗುವಂಥದ್ದು. ಗುರುಜಿ, ಇನ್ನು ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ ಯಾವೆಲ್ಲ ಫಲಗಳನ್ನು ಮೇಮಂತಿನಲ್ಲಿ ಪಡೆದುಕೊಳ್ತಾ ಇದ್ದಾರೆ, ಪರಿಹಾರಕ್ಕಾಗಿ ಏನು ಮಾಡ್ಕೊಳ್ಬೇಕು, ನೀವು ಕೊಡುವಂಥ ಒಂದು ವಿಶೇಷ ಸೂಚನೆ ಏನು ಗುರುಜಿ? ನೋಡಿ, ಮೊದಲನೇದಾಗಿ ಪುನರ್ವಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ. ಪುನರ್ವಸು ನಕ್ಷತ್ರದವರು ಹೆಚ್ಚಾಗಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ. ಹೊಸವಾಗಿ ಇನೋವೇಷನ್ ಐಡಿಯಾಸ್ ನಿಮಗೆ ತಲೆಯಲ್ಲಿ ಹೊಳೆಯುವಂಥದ್ದು, ಅದರಿಂದ ನಿಮ್ಮ ಮೇಲಾಧಿಕಾರಿಗಳಿಂದ ಹೊಗಳಿಕೆ ಸಿಗುವಂಥದ್ದು, ಅದನ್ನು ತಮಗೆ ಮುಂದುವರಿಸ್ತೀರ. ಪುಷ್ಯ ನಕ್ಷತ್ರದವರು ನೀವು ಸ್ವಲ್ಪ ಹೊರಗಡೆ ಹೋಗುವಂಥದ್ದು, ಸೋಷಿಯಲ್ ಗ್ಯಾದರಿಂಗು, ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ಳುವಂಥದ್ದು ಜರುಗುತ್ತೆ. ಅದರಿಂದ ಮನಸ್ಸು ಆಹ್ಲಾದಕರವಾಗಿರುತ್ತೆ. ಇನ್ನು ಆಶ್ಲೇಷ ನಕ್ಷತ್ರದ ವಿಚಾರದಲ್ಲಿ ನೋಡಬೇಕಾದ್ರೆ ಸ್ವಲ್ಪ ಪೇಪರ್ ವರ್ಕ್ ವಿಚಾರದಲ್ಲಿ ಮತ್ತು ಮಾಡುವಂಥ ಪ್ರಾಜೆಕ್ಟು ಸಿಗ್ನೇಚರ್ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ, ಇಲ್ಲ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ಬೋದು. ಸೊ ಈ ರೀತಿಯಾಗಿರುತ್ತೆ. ಮತ್ತು ಪರಿಹಾರಗಳಂತ ನೋಡಿದಾಗ ಆದಷ್ಟು ಒಂದು ದಿನನಿತ್ಯ ಮಹಾಲಕ್ಷ್ಮಿಯ ಆರಾಧನೆ ಮಾಡಿ ಬಿಳಿ ಹೂವುಗಳನ್ನು ಅರ್ಪಿಸಿ ಶುಕ್ರವಾರದೊತ್ತು ಇದು ಮಾಡ್ಕೊಳ್ಳಿ. ಆಮೇಲೆ ಯಾವುದೇ ಒಂದು ಶುಕ್ರವಾರ ಅಥವಾ ಸೋಮವಾರದಂದು 400ರಿಂದ 500 ಗ್ರಾಮ್, ಅರ್ಧ kg ಸಕ್ಕರೆಯನ್ನು ಯಾವುದೇ ನಿಮಗೆ ಮನೆ ಹತ್ತಿರ ಇರುವಂಥ ದೇವಸ್ಥಾನಕ್ಕೆ ದಾನವಾಗಿ ನೀಡಿ. ಇದರಿಂದ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಗುರುವಿನಿಂದ ಬರುವಂಥ ದೋಷಗಳು ದೂರವಾಗುತ್ತೆ. ಸೊ ಈ ರೀತಿ ಮಾಡ್ಕೊಂಡೋಗಿ. ಮತ್ತು ಏನೋ ಒಂದು ಸೂಚನೆ ಏನಂತಂದರೆ, ಮನೆಗೆ ಹತ್ತಿರ ಇರುವಂಥ ದೇವಸ್ಥಾನದಲ್ಲಿ ಯಾವುದೇ ಒಂದು ಸ್ವೀಟ್ ವಿಚಾರದಲ್ಲಿ ಬಿಳಿ ಹಾಲಿನಿಂದ, ಅಂದರೆ ಹಾಲಿನ ಕೆನೆಯಿಂದ, ಹಾಲಿನಿಂದ ತಯಾರಿಸಿರುವಂಥ ಸ್ವೀಟ್ಗಳನ್ನು ದೇವಸ್ಥಾನದಲ್ಲಿ ನೈವೇದ್ಯವಾಗಿ ಕೊಡಿ, ಅಥವಾ ದೇವಸ್ಥಾನದಲ್ಲಿರುವಂಥ ಅರ್ಚಕರಿಗಾದರೂ ನೀಡಿ, ದೇವಸ್ಥಾನ ಬರೋರಿಗಾದರೂ ಕೊಡಿ. ಈ ರೀತಿ ಸೂಚನೆ ಫಾಲೋಅಪ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮೇ ಮಾಸ ಎಕ್ಸಲೆಂಟ್ ಆಗಿರುವಂಥದ್ದು ಜರುಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರು ಇವತ್ತಿನ ಸಂಚಿಕೆಯನ್ನು ಕಂಪ್ಲೀಟ್ ಆಗಿ ವೀಕ್ಷಿಸಿದರೆ ಈ ಸೂಚನೆ ಮತ್ತು ಪರಿಹಾರವನ್ನು ಖಂಡಿತ ಫಾಲೋ ಮಾಡಿ ಅಂತ ಹೇಳ್ತಾ, ಗುರೂಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಒಂದು ಮೇ ತಿಂಗಳಿನಲ್ಲಿ ಏನೆಲ್ಲ ಆಗುಹೋಗುಗಳಾಗ್ಬೋದು, ಹಾಗೆ ಯಾವ ರೀತಿಯಾದಂಥ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು, ಇದೆಲ್ಲದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.